ಮೇಡಮ್, ನನ್ ಪ್ರೆಗ್ನೆನ್ಸಿ ಚೆನ್ನಾಗಿದ್ಯಾ, ಹೆಲ್ದಿ ಆಗಿದ್ಯಾ? ನೀವೆಲ್ಲರೂ ಕೇಳ್ತಿರಲ್ವಾ OPD ಯಲ್ಲಿ. ಬನ್ನಿ ತಿಳ್ಕೊಳ್ಳೋಣ 5 ಸೈನ್ಸ್ ಆಫ್ ಹೆಲ್ದಿ ಪ್ರೆಗ್ನೆನ್ಸಿ. ಫಸ್ಟ್ ಒನ್, ಸ್ಕ್ಯಾನಿಂಗ್ ಅಲ್ಲಿ ಮಗುವಿನ ಹಾರ್ಟ್ ಬೀಟ್ ನೀಟಾಗಿ ಕೇಳಿಸ್ತಾ ಇರೋದು, ಎಸ್ಪೆಷಲಿ 8 ವಾರದ ಒಳಗಡೆ, ಮತ್ತು ಪ್ರತಿ ತಿಂಗಳು ಆ ಮಗುವಿನ ವೇಟ್ ಆಯಾ ವಾರಗಳ ಪ್ರಕಾರ ಹೆಚ್ಚಿಗೆ ಆಗ್ತಿದೆ ಅಂದ್ರೆ ದಟ್ಸ್ ಅ ವೆರಿ ಗುಡ್ ಸೈನ್ ಆಫ್ ಹೆಲ್ದಿ ಪ್ರೆಗ್ನೆನ್ಸಿ. ಎರಡನೇದು, ಕಾನ್ಸ್ಟೆಂಟ್ ಮತ್ತು ಸ್ಟಡಿ ವೇಟ್ ಗೇನ್. ಸೊ 1 ರಿಂದ 2 kg ಹೆಚ್ಚಿಗೆ ಆಗ್ತಿದ್ದೀರಿ ಅಂತಂದ್ರೆ ದಟ್ ಇಸ್ ಅ ವೆರಿ ಗುಡ್ ಸೈನ್ ಆಫ್ ಹೆಲ್ದಿ ಪ್ರೆಗ್ನೆನ್ಸಿ. ಮೂರನೇದು, ಮಗುವಿನ ಕಿಕ್ ಕೌಂಟ್ಸ್. ಸೊ ನಾರ್ಮಲಿ 21 ವೀಕ್ಸ್ 22 ವೀಕ್ಸ್ ಆದ್ಮೇಲೆ ಆ ಮಗುವಿನ ಕಿಕ್ ಕೌಂಟ್ಸ್ ನ ಪರ್ಸೀವ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಸೊ ಕಾನ್ಸ್ಟೆಂಟ್ ಕಿಕ್ ಕೌಂಟ್ಸ್ ಚೆನ್ನಾಗಿದೆ ಅಂತ ಅಂದ್ರೆ ಸೊ ದಟ್ ಇಟ್ಸ್ ಅ ವೆರಿ ಗುಡ್ ಸೈನ್ ಆಫ್ ಹೆಲ್ದಿ ಪ್ರೆಗ್ನೆನ್ಸಿ. ನಾಲ್ಕನೇದು, ನಿಮ್ಮ ನಾರ್ಮಲ್ BP ಮತ್ತು ಬ್ಲಡ್ ಶುಗರ್ ಲೆವೆಲ್ಸ್. ಸೊ ಪ್ರತಿ ತಿಂಗಳು ಚೆಕಪ್ ಬಂದಾಗ BP ನಾರ್ಮಲ್ ಆಗಿದೆಯಾ, ಬ್ಲಡ್ ಶುಗರ್ ಲೆವೆಲ್ಸ್ ನಾರ್ಮಲ್ ಇದೆ ಅಂತ ಅಂದ್ರೆ ಇಟ್ಸ್ ವೆರಿ ಗುಡ್ ಫಾರ್ ದ ಬೇಬಿ ಅಂಡ್ ಫಾರ್ ದ ಮದರ್ ಇಟ್ ಸೆಲ್ಫ್. ಐದನೇದು, ಯಾವುದೇ ಟ್ರೈಮಿಸ್ಟರ್ ಅಲ್ಲೂ ನಿಮಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ, ಫೀವರ್ ಇಲ್ಲ, ಎಕ್ಸೆಸಿವ್ ಡಿಸ್ಚಾರ್ಜ್ ಇಲ್ಲ, ಅನ್ನೆಸೆಸರಿ ಸ್ಟ್ರೆಸ್ ಇಲ್ಲ ಅಂತಂದ್ರೆ ವೆರಿ ಗುಡ್ ಸೈನ್ ಆಫ್ ಹೆಲ್ದಿ ಪ್ರೆಗ್ನೆನ್ಸಿ. ಹೆಲ್ದಿ ಸೈನ್ಸ್ ಅಂತ ಅಂದ್ರೆ ನಿಮ್ಮ ಪ್ರೆಗ್ನೆನ್ಸಿ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ಸೊ ಇದ್ರ ಜೊತೆಗೆ ಬಾಡಿ ಕೆಲವು ಸಿಗ್ನಲ್ಸ್ ಅನ್ನ ಕೊಡುತ್ತೆ, ಅದನ್ನ ತಪ್ಪದೇ ಗಮನಿಸಬೇಕು. ಅದರ ಜೊತೆಗೆ ನಿಮ್ಮ ಆಂಟಿನೆಟಲ್ ಚೆಕಪ್ಸ್ ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಬೇಕು.